ನಮಸ್ಕಾರ ರೀ ಎಲ್ಲರಿಗೂ. ನಾನು ವಿನುತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಂತೂ ಸೂಪರಾಗಿ ಅದೀನಿ, ನೀವು ಕೂಡ ಚೆನ್ನಾಗದಿರಿ ಅಂತ ಅಂದ್ಕೊಂಡೇನಿ. ಬರೀ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇದು ಜೇನು ಹುಟ್ಟು. ಇದು ನಮ್ಮ ಮಾವಿನ ತೋಟದೊಳಗೆ ಮಾವಿನ ಗಿಡಕ್ಕೆ ಕಟ್ಟಿತ್ತದು ಜೇನು. ಅದನ್ನು ತೊಗೊಂಬಂದು ನಮ್ಮ ಮನೆಯವರು ಕ್ಲೀನ್ ಮಾಡಿ ಜೇನುತುಪ್ಪ ತೆಗೆಯಾತಿದ್ರು. ಇವಾಗ ಏನಾಕೈತೆ ಅಂದ್ರೆ ಕೆಲವು ಕಡೆ ಎಲ್ಲ ಮೋಸ ಮಾಡಿಬಿಡ್ತಾರೆ. ಹೆಂಗಂತಂದ್ರೆ ಜೇನು ಹುಟ್ಟು ತೊಗೊಂಡು ಬಂದಿರ್ತಾರೆ ಅವ್ರು ನಮ್ಮ ಮನೆಗೆ. ಯಾಕಂದ್ರೆ ನಾವು ಒಂದು ಸಲ ಈ ರೀತಿ ಮೋಸ ಹೋಗೀವಿ. ಪ್ಯೂರ್ ಜೇನುತುಪ್ಪ ಅಂತಂದು ಹೇಳಿ ತೊಗೊಂಬಂದು ಕೊಟ್ಟಿದ್ರು. ಬಟ್ ಅದೇನಾಗಿತ್ತು ಅಂದ್ರೆ ಅವ್ರು ಆಲ್ರೆಡಿ ಬಕೆಟ್ ಒಳಗೆ ಏನು ಮಾಡಿದ್ರು, ಬೆಲ್ಲದ ದಾಣ ಕಾಸಿ ಹಾಕೊಂಡು ಬಂದಿರ್ತಾರೆ. ಹಾಕೊಂಡು ಬಂದು ಅದ್ರ ಮ್ಯಾಗ ನಮ್ಗೆ ಹುಟ್ಟನ್ನು ಹಿಂಡಿ ಜೇನುತುಪ್ಪ ತೆಗೆದು ಕೊಡ್ತಾರೆ. ನಾವೇನು ಅಂದ್ಕೊಂಡ್ಬಿಡ್ತೀವಿ, ಇಲ್ಲ ನ್ಯಾಚುರಲ್ ಆಗಿ ಪ್ಯೂರ್ ಆಗಿ ತಂದು ಕೊಟ್ರ ಅಂತ ಅಂದ್ಕೊಂಡಿರ್ತೀವಿ. ನಾವು ಒಂದು ಸಲ ಆ ರೀತಿ ಮೋಸ ಹೋಗೀವಿ. ಆಮೇಲೆ ಸ್ವಲ್ಪ ದಿವಸ ಇಟ್ಟ ಮೇಲೆ ನಮಗೆ ಗೊತ್ತಾಯಿತು ಇದು ನಿಜವಾಗ್ಲೂ ಜೇನುತುಪ್ಪ ಅಲ್ಲ, ಅದು ಬೆಲ್ಲದ ದಾಣ ಅಂತಂದು ಹೇಳಿ ಕ್ರಾಸ್ ಚೆಕ್ ಮಾಡಿ ತೊಗೊಳ್ಳೋರು. ಇದು ನಾನು ಖಾರದ ಮಸಾಲ ಶೇಂಗಾ ಹುರಿದಿಟ್ಟಿದ್ದೆ ಹುಡುಗರಿಗೆ ತಿನ್ನಕ್ಕಂತ ಹೇಳಿ ಮನ್ಯಾಗ. ಇನ್ನೊಂದು ಉಪ್ಪಿಂದು ಒಂದು ಸ್ವಲ್ಪ ಎಳ್ಳು ಹೋಳಿಗೆ ಮಾಡಿದ್ರೆ ಆತ ಅಂದ್ಕೊಂಡು ಎಳ್ಳನ್ನು ಹುರ್ಕೊಳತ್ತಿದ್ದೆ. ಇಲ್ಲಿ ಎಳ್ಳು ಹೋಳಿಗೆನ ಮಾಡತ್ತೀನಿ. ಅದು ಹುಣ್ಗ ಮಾಡಿದ್ದನ್ನು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇಲ್ಲೇ ಅದು ಕರಿದು ಉಂಡೆ ಕಾಣಿಸ್ತೈತಲ್ಲ, ಅದು ಎಳ್ಳು ಹೋಳ್ಗೆ ಹುಣ್ಗ. ಅದನ್ನು ಮೈದಾ ಹಿಟ್ಟೊಳಗೆ ಹೋಳ್ಗೆ ಟೈಪ್ ತುಂಬಾತೇನೆ ನೋಡಿರಿ. ತುಂಬಿ ಅದನ್ನು ಹೋಳ್ಗೆ ಲಟ್ಟಿಸಿ ಬೇಯಿಸ್ತೀನಿ. ಸ್ವಲ್ಪ ಎಳ್ಳು ಹೋಳ್ಗೆ ಶೇಂಗಾ ಹೋಳ್ಗೆ ಮಾಡಿದೆ. ನಿಮ್ಗೆ ಯಾರಿಗಾರ ಈ ರೀತಿ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಎಳ್ಳು ಹೋಳ್ಗೆ ಶೇಂಗಾ ಹೋಳ್ಗೆ ಕರ್ಚಿಕಾಯಿ ಆಮೇಲೆ ಚಟ್ನಿ ಪುಡಿಗಳು ಏನಾದರೂ ಬೇಕು ಅನ್ನಂಗಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನನ್ನ ನಂಬರ್ ಹಾಕಿರ್ತೀನಿ, ಅಲ್ಲಿ ಕಾಂಟ್ಯಾಕ್ಟ್ ಮಾಡಿರಿ. ಅದಕ್ಕೆ ಬೇಕಾದಂಥ ಇನ್ಫಾರ್ಮೇಷನ್ನ ನೀವು ತಿಳ್ಕೊಬೋದು. ಎಳ್ಳು ಹೋಳಿಗೆ ಅಂತೂ ಸೂಪರಾಗಿ ಆಗಿದ್ವು. ನನ್ನ ಮಕ್ಕಳಿಗೆ ಸ್ವಲ್ಪ ಸ್ವೀಟ್ ತಿಂತಾರೆ ನಮ್ಮ ಮನ್ಯಾಗ. ಯಾವಾಗ ಒಂದು ವೀಕ್ಲಿ ಒನ್ಸ್ ಆದರೂ ನಾವು ಇಂಥ ಏನರ ಒಂದು ಸ್ವೀಟ್ ಐಟಮ್ ವೀಕ್ಲಿ ಒನ್ ಐಟಮ್ ಮಾಡಿರ್ತೇನೆ ನನ್ನ ಮನ್ಯಾಗ. ಈ ರೀತಿ ನೋಡಿರಿ ಎಳ್ಳು ಹೋಳ್ಗಿನ ಮಾಡಿಕೊಂಡು ನಾ ತೋರ್ಸೋದೆ ನೋಡ್ರಿ. ಈಗ ಎಳ್ಳು ಹೋಳ್ಗೆ ಹೆಂಗಾಗ್ಯಾವ ಅಂಥೇಳಿ. ಪರ್ಸ್ನಲಿ ನನಗೆ ಶೇಂಗಾ ಹೋಳ್ಗೆಗಿಂತ ಎಳ್ಳು ಹೋಳ್ಗೆ ತುಂಬ ಇಷ್ಟ ಆಗ್ತೈತಿ. ನಿಮ್ಗೆ ಏನಾದರೂ ಐಟಮ್ಸ್ ಬೇಕಂತಂದ್ರೆ ಕರ್ಚಿಕಾಯಿ, ಎಳ್ಳು ಹೋಳ್ಗೆ, ಶೇಂಗಾ ಹೋಳ್ಗೆ, ಉಂಡೆ ಐಟಮ್ಸ್ ಆಗಿರ್ಬೋದು, ಚಟ್ನಿ ಪುಡಿಗಳಾಗಿರ್ಬೋದು, ಇಂಥವೆಲ್ಲ ಏನಾರ ಹೋಮ್ ಮೇಡ್ ಪ್ರಾಡಕ್ಟ್ಸ್ ನ್ಯಾಚುರಲ್ ಆಗಿ ಹೈಜೀನ್ ಆಗಿ ಪ್ರಿಪೇರ್ ಮಾಡ್ತೀನಿ. ಬೇಕು ಅನ್ನಂಗಿದ್ರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ ಅಂತ ಕೇಳ್ತೀನಿ. ಇದು ನೋಡಿರಿ, ಇದು ಎಳ್ಳು ಹೋಳ್ಗೆ. ಇವಾಗ ಇದು ಕರ್ಚಿಕಾಯಿ ಮಾಡಿದ್ದೆ ನಾನು. ನೀವು ನೋಡ್ಬೋದು ಕರ್ಚಿಕಾಯಿ ಎಷ್ಟು ಚೆನ್ನಾಗಿ ಕಲರ್ ಬಂದವು ಅಂತ ಹೇಳಿ. ಯಾವುದೇ ಆಗ ನಾವು ಫ್ರೆಶ್ ಆಗಿ ನೀವು ಆರ್ಡರ್ ಪ್ಲೇಸ್ ಮಾಡಿದ ಮೇಲೇ ನಾನು ಮಾಡಿಕೊಡ್ತೀನಿ, ಬಿಫೋರ್ ನಾನು ಮಾಡಿಟ್ಟಿರಂಗಿಲ್ಲ. ಇದನ್ನೆಲ್ಲ ಮಾಡಿಕೊಂಡು ಇವತ್ತು ಸ್ವಲ್ಪ ನರ್ಸರಿಗೆ ಹೋಗಿ ಬಂದ್ರಾತು. ಸ್ವಲ್ಪ ಕಾಯಿಪಲ್ಯದ ಗಿಡ ತೊಗೊಂಡು ಬಂದ್ರಾತು. ಕಾಯಿಪಲ್ಯ ಹಚ್ಚಕ್ಕಂತನೇ ಸ್ವಲ್ಪ ಜಾಗ ಬಿಟ್ಟಿವಿ ಹೊಲದಾಗ. ಸೊ ಹಚ್ಚಿದ್ರಾತು ಅಂದ್ಕೊಂಡು ನರ್ಸರಿಗೆ ಹೋದ್ವಿ. ಬಟ್ ಅದೇನಾಯ್ತು ಅಂತಂದ್ರೆ 1 ಮಂತಿದ್ದು ಇದ್ವು ನಮಗೆ ಬೇಕಾಗಿರೋ ತರಕಾರಿ ಗಿಡಗಳು 1 ತಿಂಗಳದ್ದು ಮಾತ್ರ ಇದ್ವು. ಬಟ್ ಅದೇನಾಕೈತಂದ್ರೆ ನಾವೀಗ ಸಣ್ಣ 1 ತಿಂಗಳದ್ದು ಗಿಡ ತೊಗೊಂಬಂದು ಹಚ್ಚಿಬಿಟ್ವಿ ಅಂತಂದ್ರೆ ಈಗ ಗಾಳಿಗೆ ಆಮೇಲೆ ಮಳೆಗಾಲೆಲ್ಲ ಮಳೆಗೆ ಅವು ಸತ್ತು ಬಿಡ್ತಾವೆ, ಹುಟ್ಟಂಗಿಲ್ಲ ಸರಿಯಾಗಿ. ಸೊ ಏನು ಮಾಡ್ಬೇಕಂತಂದ್ರೆ 2 ತಿಂಗಳದ್ದು ಆಗಿರಬೇಕು ಯಾವುದೇ ನಾವು ತರಕಾರಿ ಅಗಿ ಹಚ್ಬೇಕಂತಂದ್ರೆ. 1.5 ತಿಂಗಳು 2 ತಿಂಗಳು ಆಲ್ಮೋಸ್ಟ್ ಒಂದು 2 ತಿಂಗಳದ್ದು ಮೇಲೇ ಆಗಿರ್ಬೇಕು ಅವು ಅಗಿಗಳು. ಅಲ್ಲಿ ನರ್ಸರಿ ಒಳಗನ ಅವನ್ನ ತೊಗೊಂಬಂದು ನಾವಿಲ್ಲೇ ಪ್ಲ್ಯಾಂಟೇಷನ್ ಮಾಡ್ಕೊಂಡ್ವಿ ಅಂತಂದ್ರೆ ಅದು ಸ್ವಲ್ಪ ಸ್ಟ್ರಾಂಗ್ ಆಗಿರ್ತೈತಿ. 2 ತಿಂಗಳದ್ದು ಅಂತಂದಾಗ ಭೂಮಿಗೆ ಸರಿಯಾಗಿ ಭೂಮಿಯೊಳಗೆ ಸರಿಯಾಗಿ ಇದಾಕೈತಿ, ಸ್ಟ್ರಾಂಗ್ ಆಗಿರ್ತೈತಲ್ಲ, ನಮ್ಗೆ ಅದು ಬೇಗ ಹತ್ಕೊತೈತಿ ಅಂತ ಹೇಳಿ. ಇವು ಕೆಲವೊಂದಿಷ್ಟು ಸೊಪ್ಪಿನೂ ಇದ್ವಲ್ಲೇ, ಅವು ಯಾವ ಸೊಪ್ಪು ಅಂತ ನನಗೂ ಗೊತ್ತಾಗಲಿಲ್ಲ. ಅಲ್ಲಿ ಒಂದಿಷ್ಟು ದಾಸವಾಳದ ಗಿಡ ಇತ್ತು, ಅದರ ಟೊಂಗಿ ಮುರ್ಕೊಂಬರತ್ತಿದ್ವಿ. ಯಾಕಂದ್ರೆ ನಾವು ಹೊಸ ಮನೆಗೆ ಬಂದಿವಲ್ಲ, ಇಲ್ಲಿ ಯಾವುದೂ ಇನ್ನೂ ಹೂವಿನ ಗಿಡಗಳು ಅವನ್ನೇನು ನಾವು ಹಚ್ಚಿಲ್ಲ. ಅಲ್ಲಿಲ್ಲೇ ಸಿಕ್ಕಿರೋದೆಲ್ಲ ತೊಗೊಂಬಂದು ಹಚ್ಚಾತೀವಿ ಈಗ. ನನ್ನ ಮಕ್ಕಳು ಕೂಡ ಓದೋದು ಬರೆಯೋದು ಸ್ಟಾರ್ಟ್ ಮಾಡಿದ್ರು. ಈಗ ನನ್ನ ಮಗಳು ತನಿಷ್ಕಾ ನೋಡ್ರಿ, ವಿತೌಟ್ ಯಾರ್ದು ಸಪೋರ್ಟ್ ಇಲ್ಲಾರ್ದನ್ನು ತಾನೋ ಒಬ್ಳು ನಿಂತ್ಕೊಂಡ್ಬಿಟ್ಟಿಲ್ಲ. ಅದಕ್ಕೆ ವೀಡಿಯೋ ಮಾಡಿದ್ದೆ ಅದನ್ನು. ನೈಟಿಗೆ ಏನು ಮಾಡ್ಬೇಕಂತಂದ್ರೆ, ನೈಟಿಗೆ ಅಡುಗೆ ಏನು ಮಾಡ್ಬೇಕಂತ ಯೋಚನೆ ಮಾಡಿಕೊಂಡು ಸ್ವಲ್ಪ ನುಗ್ಗೆ ಸೊಪ್ಪು ಇತ್ತು, ನುಗ್ಗೆ ಸೊಪ್ಪು ಬ್ಯಾಳೆ ಕುದಿಸಿ ಅದ್ರ ಬ್ಯಾಳೆಗೆ ನುಗ್ಗೆ ಸೊಪ್ಪು ಹಾಕಿ ಪಲ್ಯ ಮಾಡತ್ತಿದ್ದೆ. ನುಗ್ಗೆ ಸೊಪ್ಪು ನೋಡಿರಿ ಎಷ್ಟು ಚೆನ್ನಾಗೈತೆ. ನಮ್ಮ ಹೊಲದಾಗ ನುಗ್ಗೆ ಗಿಡ ಆದವು, ಅದರದ್ದು ಸೊಪ್ಪು. ಅದ್ರ ಜೊತೆಗೆ ನಾನು ಸೌತೆಕಾಯಿ ಪಲ್ಯ ಮಾಡಿದ್ರೆ ಅಂತ ಅಂದ್ಕೊಂಡು ಹೆಚ್ಕೊಳತ್ತಿದ್ದೆ. ಇದು ಗೂಳ್ಗಾಯಿ ಸೌತೆಕಾಯಿ ಅಂತ ಹೇಳ್ತೀವಿ. ಅದನ್ನು ನಾವು ಎಣ್ಗಾಯಿನೂ ಮಾಡ್ಕೊಬೋದು, ಇಲ್ಲಾಂದ್ರೆ ಹಿಂಗೆ ಹೆಚ್ಕೊಂಡು ಪಲ್ಯನೂ ಮಾಡ್ಕೊಬೋದು. ಒಂದೇ ಸೀಟಿಗೆ ಬ್ಯಾಳೆ ಪೂರ್ತಿ ಹಣ್ಣಾಗಿ ಕುದ್ಬಿಟ್ಟಿತ್ತು. ಯಾಕಂದ್ರೆ ಅದು ಮನಿ ಬ್ಯಾಳೆ, ಪಾಲಿಶ್ಡ್ ಇರೋಂಗಿಲ್ಲ. ಜವಾರಿ ಬ್ಯಾಳೆದು ತೊಗರಿ ಬ್ಯಾಳೆ ಬೇಗ ಕುದ್ಬಿಟ್ಟಿತ್ತು, 1 ಸೀಟಿಗೆ ಕುದ್ಬಿಡ್ತದ್ದು. ಅದನ್ನು ಎಲ್ಲ ಒಗ್ಗರಣೆ ಹಾಕ್ಕೊಳ್ಳೋಕ್ಕೆಲ್ಲ ಹೆಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇಲ್ಲಿ ಯಾವುದೇ ನಾನು ಮಸಾಲ ಪೌಡರ್ಸ್ ಅದು ಇದು ಏನು ಯೂಸ್ ಮಾಡೋಂಗಿಲ್ಲ ರೀ ಮನ್ಯಾಗ. ನ್ಯಾಚುರಲ್ಲಾಗಿ ನಾನು ಏನು ಅಷ್ಟು
ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು ಅದಷ್ಟು ಹಾಕಿ ಪಲ್ಯ ಮಾಡ್ಕೋತೀನಿ. ಇನ್ನೊಂದು ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಏನು ಇಂಪಾರ್ಟೆಂಟ್ ಅಂದ್ರೆ ಗುರೋಳ್ಳು ಪುಡಿ ರೀ. ಪ್ರತಿಯೊಂದು ನಾವು ಪಲ್ಯಕ್ಕೂ ಗುರೋಳ್ಳು ಪುಡಿ ಯೂಸ್ ಮಾಡ್ತೀವಿ. ಗುರೋಳ್ಳು ಪುಡಿ ಅದು ಗುರೋಳ್ಳು ಪುಡಿ ಇರಲಿಲ್ಲ ಅಂದ್ರೆ ನಮ್ಮ ಅಡುಗೆ ಒಳಗೆ ಒಂದೇನೋ ಕಡಿಮೆ ಐತೆ ಅಂತ ಅನಿಸ್ಬಿಡ್ತದೆ ನಮ್ಗೆ. ಹಿಂಗಾಗಿ ಗುರೋಳ್ಳು ಪುಡಿ ಯೂಸ್ ಮಾಡ್ತೀವಿ. ಇಲ್ಲಿ ನಾನು ಒಗ್ಗರಣೆ ಹಾಕ್ಕೊಂಡು ನುಗ್ಗೆ ಸೊಪ್ಪು ಹಾಕ್ಕೊಂಡು ಹಸಿ ಖಾರ ಯೂಸ್ ಮಾಡತ್ತೇನೆ. ಹಸಿ ಖಾರ ಆಲ್ಮೋಸ್ಟ್ ನಾ ಎಲ್ಲ ಡಿಶಸ್ಗೂ ಹಸಿ ಖಾರನೇ ಯೂಸ್ ಮಾಡ್ತೀನಿ. ನುಗ್ಗೆ ಸೊಪ್ಪನ್ನು ಪೂರ್ತಿ ಫ್ರೈ ಮಾಡಿಕೊಂಡು ಆಮೇಲೆ ಬ್ಯಾಳೆ ಹಾಕ್ಕೊಂಡು ಕಲಿಸ್ಕೊಂಡೆ ಒಂದು ಪಲ್ಯ ಪ್ರಿಪೇರ್ ಆಯ್ತು. ನೆಕ್ಸ್ಟ್ ಸೌತೆಕಾಯಿ ಮಾಡ್ಕೊಂಡ್ರಾತು ಅಂದ್ಕೊಂಡು ಎಣ್ಣೆ ಹಾಕ್ಕೊಂಡು ಸೌತೆಕಾಯಿ ಸಾಸಿವೆ ಜೀರಿಗೆ ಹಾಕ್ಕೊಂಡು ಅದು ಚಟ ಅಂದಮೇಲೆ ಉಳ್ಳಾಗಡ್ಡಿ ಅದನ್ನೆಲ್ಲ ಹಾಕ್ಕೊಂಡು ನಮ್ದು ಉತ್ತರ ಕರ್ನಾಟಕದ ಭಾಷೆ ರೀ. ಸ್ವಲ್ಪ ಎಲ್ಲಾರು ಹೆಚ್ಚು ಕಡಿಮೆ ಅನಿಸಿದ್ರೆ ಸಾರಿ ಫಾರ್ ದ್ಯಾಟ್. ಇದು ಪಾಲಿಶ್ಡಾಗಿ ನನಗೆ ಅಷ್ಟು ಸರಿಯಾಗಿ ಮಾತಾಡೋಕೆ ಬರೋಂಗಿಲ್ಲ. ಸೊ ನ್ಯಾಚುರಲಾಗಿ ನಾವು ಹೆಂಗೆ ಮಾತಾಡ್ತೀವಿ ಮನೆಯೊಳಗೆ ಹೆಂಗೈತೆ ನಮ್ಮ ಭಾಷೆ ಲ್ಯಾಂಗ್ವೇಜ್ ಹಂಗೆ ಮಾತಾಡ್ತೀನಿ. ಅರಿಶಿನ ಪುಡಿ, ಹಸಿ ಖಾರ, ಉಪ್ಪು, ಬೆಲ್ಲ ಎಲ್ಲ ಹಾಕ್ಕೊಂಡು ನೋಡಿರಿ ಗುರೋಳ್ಳು ಪುಡಿ ಅಂತ ಹೇಳಿದ್ನಲ್ಲ, ಇದೇ ಗುರೋಳ್ಳು ಪುಡಿ. ಗುರೆಳ್ಳು ಅಥವಾ ಹುಚ್ಚೆಳ್ಳು ಅಂತ ಏನು ಕರೀತಾರಲ್ಲ ಅದನ್ನು ನಾವು ಹುರಿದು ಪುಡಿ ಮಾಡಿಟ್ಕೊಂಡಿರ್ತೀವಿ. ಸೊ ಈ ರೀತಿ ಎಲ್ಲ ಯಾವುದೇ ರೀತಿ ಪುಡಿಗಳಾಗಲಿ, ಚಟ್ನಿ ಪುಡಿಗಳು, ಗುರೋಳ್ಳು ಪುಡಿ ಆಗಿರ್ಬೋದು, ನುಗ್ಗೆ ಸೊಪ್ಪಿಂದು, ಕೊಬ್ಬರಿದು, ಆಮೇಲೆ ಶೇಂಗಾ ಚಟ್ನಿ ಪುಡಿ, ಈ ರೀತಿ ಯಾವುದೇ ರೀತಿ ಚಟ್ನಿ ಪುಡಿಗಳು ಬೇಕು ಅಂತಂದರೂ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಇದನ್ನು ನಿಮ್ಗೆ ಕಳಿಸ್ಕೊಡ್ತೀನಿ. ಅದು ಫ್ರೆಶ್ಶಾಗಿ ಮಾಡಿ ಕಳಿಸ್ಕೊಡ್ತೀನಿ. ಯಾವುದನ್ನು ರೆಡಿ ಮಾಡಿ ನಾನು ಇಟ್ಟಿರೋಂಗಿಲ್ಲ. ನನ್ನ ಮಗಳು ಹೋಮ್ವರ್ಕ್ ಮಾಡತ್ತಿದ್ಲು, ತೊಗೊಂಬಂದು ತೋರಿಸಿದ್ಲು. ನೋಡಿ ಮಮ್ಮಿ ಕಣ್ಣು ಮುಚ್ಕೊಂಡು ನೋಡು ಅಂತಂದು ಅಂದ್ಲು. ಸ್ವಲ್ಪ ತಪ್ಪೆಲ್ಲ ಬರೆದಿದ್ಲು. ಓಕೆ ಅಮ್ಮ ಸೂಪರಾಗಿ ಬರ್ದಿ ಅಂತಂದು ಹೇಳಿ ಕಳಿಸಿದೆ. ಇಲ್ಲೊಂದು ಸಿಂಪಲ್ ಸಾರು ಮಾಡತ್ತೀನಿ ರೀ. ಅರ್ಧ ಟೊಮೆಟೊ ಅಂದರೆ ನಮಗೆ ಅರ್ಧ ಟೊಮೆಟೊ ಅಲ್ಲ, ಒಂದು ಟೊಮೆಟೊ ಹೆಚ್ಕೊಂಡಿದ್ದೆ. ಸಿಂಪಲ್ ಸಾರು, ಅದ್ರೊಳಗೆ ಏನು ಮಸಾಲಾಸ್ ಇರೋಂಗಿಲ್ಲ, ರುಬ್ಬೋದು ಇರೋಂಗಿಲ್ಲ, ಏನು ಪೇಸ್ಟ್ ಹಾಕೋದು ಇರೋದಿಲ್ಲ. ಒಂದು ಸಾಸಿವೆ, ಬೆಳ್ಳುಳ್ಳಿ, ಆಮೇಲೆ ಕರಿಬೇವು, ಕೊತ್ತಂಬರಿ ಹಾಕ್ಕೊಂಡು ಹೆಚ್ಚಿರೋ ಇದನ್ನು ಟೊಮೆಟೊ ಹಾಕ್ಕೊಂಡು ಅದಕ್ಕೆ ಉಪ್ಪು, ಖಾರ, ಅರ್ಶಿಣ ಪುಡಿ ಎಲ್ಲ ಹಾಕ್ಕೊಂಡು ಅದು ಪೂರ್ತಿ ಹಣ್ಣಾಗೆ ಫ್ರೈ ಆಗುವಂಗೆ ಫ್ರೈ ಮಾಡ್ಕೊಂಡು ಆಮೇಲೆ ನಮ್ಗೆ ಸಾಂಬಾರು ಎಷ್ಟು ಬೇಕಾಕೈತಲ್ಲ ಅಷ್ಟು ಒಂದು ಗ್ಲಾಸ್ನಷ್ಟು ನೀರು ಹಾಕ್ಕೊಂಡು ಇಷ್ಟು ಚಲೋತ್ನಂಗೆ ಕುದಿಸ್ಬಿಟ್ರೆ ಸಾರು ರೆಡಿ ಆಕೈತಿ. ಇಲ್ಲಪ್ಪ ನಂಗೆ ಆ ಸಾರು ನೀರಂಗೈತಿ ಬೇಡ, ಸ್ವಲ್ಪ ಗಟ್ಟಿ ಬೇಕು ಅನ್ನಂಗಿದ್ರೆ ನಾವು ಅದಕ್ಕೆ ಪುಟಾಣಿ ಹಿಟ್ಟಿರ್ತೈತಲ್ಲ ರೀ, 1-2 ಚಮಚದಷ್ಟು ಪುಟಾಣಿ ಹಿಟ್ಟನ್ನು ನೀರೊಳಗೆ ಹಾಕ್ಕೊಂಡು ಕಲಿಸ್ಕೊಂಡು ಅದಕ್ಕೆ ಹಾಕ್ಕೊಂಡು ನಾವು ಕುದಿಸ್ಕೊಬೋದು. ನಾವು ಒಲೆ ಮ್ಯಾಗ ಅನ್ನ ಮಾಡೋಕೆ ಇಟ್ಟಿದ್ದೆ. ರೊಟ್ಟಿ ಮಾಡೋ ಕ್ಲಿಪ್ಪಿಂಗ್ಸ್ ಇತ್ತು ರೀ, ಅದೆಲ್ಲೋ ಹೋಗ್ಬಿಟ್ಟೈತಿ, ಸಿಗಲೇ ಇಲ್ಲ, ಡಿಲೀಟ್ ಆಗಿತ್ತು. ಇದು ಮರುದಿವ್ಸ ಬೆಳಗ್ಗೆ ಎದ್ದು ನನ್ನ ಮಕ್ಕಳು ಇಲ್ಲ ಮಮ್ಮಿ ಬಿಸಿಬೇಳೆ ಬಾತ್ ಬೇಕು ನನಗೆ ಬೆಳಗ್ಗೆ ಅಂತಂದರು. ಸೊ ಬಿಸಿಬೇಳೆ ಬಾತ್ ಮಾಡೋಕೆ ರೆಡಿ ಮಾಡ್ಕೊಳತ್ತಿದ್ದೆ. ಇದು ನಮ್ಮ ದೇವ್ರ ಮನೆ, ನನ್ನ ಮಗಳು ಪೂಜೆ ಮಾಡತ್ತಿದ್ಲು. ಬಿಸಿಬೇಳೆ ಬಾತು, ಉಪ್ಪಿನಕಾಯಿ ನೋಡಿರಿ, ತನ್ನ ಫ್ರೆಂಡ್ಸಿಗೆಲ್ಲ ಉಪ್ಪಿನಕಾಯಿ ಹಾಕಿಸ್ಕೊಂಡು ಹೋದ್ಲು. ನಾವು ಅವಾಗ ಸಣ್ಣವರಿದ್ದಾಗ ಹಿಂಗಲ್ಲ, ಒಬ್ಬರು ಡಬ್ಬೆ ಉಪ್ಪಿನಕಾಯಿ ತೆಗೆದು ಇನ್ನೊಬ್ಬರೆಲ್ಲ ತಿಂತಿದ್ವಿ ಶೇರ್ ಮಾಡಿಕೊಂಡು. ದ್ಯಾಟ್ ಈಸ್ ಅ ಮೆಮೊರೇಬಲ್ ಡೇಸ್ ಇನ್ ಆರ್ ಆಲ್ ಲೈಫ್. ಮಕ್ಕಳು ಶಾಲೆಗೆ ಹೋಗೋಕ್ಕಿಂತ ಫಸ್ಟು ಎಲ್ಲರೂ ಕಾಲಿಗೆ ನಮಸ್ಕಾರ ಮಾಡಿ ಒಂದು ರೌಂಡ್ ಸ್ವಲ್ಪ ಆಟ ಆಡ್ತಾರೆ. ಟೈಮ್ ಆಗೋವರೆಗೂ, ಬಸ್ ಬರೋವರೆಗೂ ಸ್ವಲ್ಪ ಆಟ ಆಡಿ ಆಮೇಲೆ ಹೋಗ್ತಾರೆ. ಇದು ನಮ್ಮ ಮನೆ ಮುಂದಿಂದು ಶುಂಠಿ ಪ್ಲ್ಯಾಂಟೇಷನ್. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿತ್ತು. ಮಳೆ ಮಾಡಾಗಿತ್ತು ಪೂರ್ತಿ, ಎಷ್ಟು ಚೆನ್ನಾಗಿ ವ್ಯೂ ಎಲ್ಲ ಸೂಪರಾಗಿ ಕಾಣತ್ತಿತ್ತು. ಇದು ಲಾಸ್ಟ್ನೇ ಮಾವಿನ ಹಣ್ಣು. ವಿಡಿಯೋ ಇಷ್ಟ ಆದ್ರೆ ಗೊತ್ತಲ್ಲ, ಲೈಕ್ ಮಾಡಿರಿ, ಶೇರ್ ಮಾಡಿರಿ,